ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಕಳೆದ ಸೆಪ್ಟೆಂಬರ್ನಿಂದ ಸುಮಾರು 6 ತಿಂಗಳವರೆಗೆ ಮಾರ್ಕೆಟಲ್ಲಿ ಅತಿ ದೊಡ್ಡ ಕ್ರ್ಯಾಶನ್ನು ನಾವು ನೋಡಿದ್ದೀವಿ. ಹಾಗಾಗಿ ಅನೇಕ ಮಂದಿಗೆ ಒಂದು ಪ್ರಶ್ನೆ ಇದೆ, ಇವಾಗ ಇನ್ವೆಸ್ಟ್ ಮಾಡಲಿಕ್ಕೆ ರೈಟ್ ಟೈಮ್ ಇದೆಯಾ ಇಲ್ವಾ, ಏನು ಮಾಡಬೇಕು, ಪೋರ್ಟ್ಫೋಲಿಯೋ ತುಂಬ ರೆಡ್ ಆಗಿದೆ, ಹಾಗಾದರೆ ಇದು ಯಾವಾಗ ಗ್ರೀನ್ ಆಗುತ್ತೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅಥವಾ ಶಾರ್ಟ್ ಟರ್ಮಲ್ಲಿ ನಾನು ಪ್ರಾಫಿಟ್ ಬುಕ್ ಮಾಡಬೇಕಾ, ಏನು ಮಾಡಬೇಕು ಅನ್ನುವಂಥ ದೊಡ್ಡ ಒಂದು ಗೊಂದಲ ಇದೆ. ಹಾಗಾಗಿ ಎಲ್ಲ ಹೂಡಿಕೆದಾರರ ಪ್ರಶ್ನೆಗಳಿಗೆ ಎಕ್ಸ್ಪರ್ಟ್ಗಳ ಮೂಲಕ ಉತ್ತರ ಹೇಳುವಂಥದ್ದು ಮತ್ತು ಅವರ ಅನುಭವ ಏನಾಗಿತ್ತು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಈ ವಿಶೇಷ ಎಪಿಸೋಡನ್ನು ನಾವು ತಿಳ್ಕೊಳ್ಳೋಣ. ಈ ಬಗ್ಗೆ ನಮಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಶ್ರೀನಿಧಿ ಅವರಿದ್ದಾರೆ. ಶ್ರೀನಿಧಿ ಅವರು ಕಳೆದ 25 ವರ್ಷಗಳಿಂದ ಸ್ಟಾಕ್ ಮಾರ್ಕೆಟ್ನಲ್ಲಿ ನಿರಂತರವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ. ಸ್ವತಃ ಉದ್ಯಮಿ ಆಗಿರುವಂಥ ಶ್ರೀನಿಧಿ ಅವರು ಸಾಕಷ್ಟು ಶೇರ್ ಮಾರುಕಟ್ಟೆಯ ಏರಿಳಿತಗಳನ್ನು ಕೂಡ ಕಂಡಿರುವಂಥವರು. ಹಾಗಾಗಿ ಬಂದಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಶ್ರೀನಿಧಿ ಅವರೇ. ನಮಸ್ಕಾರ ಕಿಶೋರ್ಗೆ, ಎಲ್ಲರಿಗೂ ನಮಸ್ಕಾರ. ಅಂದಹಾಗೆ ಕಳೆದ ಎಪಿಸೋಡಲ್ಲಿ ತಾವು ಸ್ಟಾಕ್ ಮಾರ್ಕೆಟಿನ ತಮ್ಮ 25 ವರ್ಷಗಳ ಅನುಭವವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ಹಾಗಾಗಿ ಮುಂದಿನ ಭಾಗವಾಗಿ ಈ ಎಪಿಸೋಡಲ್ಲಿ ನಾವು ಈಗ ಮಾರ್ಕೆಟಲ್ಲಿ ಟ್ರೆಂಡಲ್ಲಿ ಏನಾಗ್ತಾ ಇದೆ, ಮುಖ್ಯವಾಗಿ ಸೆಪ್ಟೆಂಬರ್ ನಂತರ ಉಂಟಾಗಿರುವಂತಹ ಅತಿ ದೊಡ್ಡ ಒಂದು ಕೋವಿಡ್ ನಂತರದ ಒಂದು ದೊಡ್ಡ ಕ್ರ್ಯಾಶ್ ಅನ್ನುವಂಥದ್ದು. ಸೊ ಈ ಸಂದರ್ಭದಲ್ಲಿ ಹೂಡಿಕೆದಾರರಿಗೆ, ಮುಖ್ಯವಾಗಿ ಹೊಸಬರಿಗೆ ಸಾಕಷ್ಟು ಪ್ರಶ್ನೆ ಇರುವಂಥದ್ದು, ಇವಾಗ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಇದು ರೈಟ್ ಟೈಮಾ ಅಥವಾ ಏನು ಮಾಡಬೇಕು ಅಂತ ಒಬ್ಬ ತಜ್ಞರಾಗಿ ತಾವು ಏನು ಹೇಳ್ತೀರಿ ಅಂತ? ದಟ್ಸ್ ತುಂಬ ಒಳ್ಳೆ ಕ್ವೆಶನ್. ಅದು ಎಲ್ಲರ ಮೈಂಡ್ನಲ್ಲಿ ಇದೆ, ನನ್ನ ಮೈಂಡ್ನಲ್ಲಿ ಅದೇ ಇದೆ, ಇದು ರೈಟ್ ಟೈಮಾ ಇನ್ವೆಸ್ಟ್ ಮಾಡೋಕ್ಕೆ ಅಂತ. ಈಗ ಅದರಲ್ಲಿ ಅಗೇನ್ ಒಂದು 2 ಥರ ನೋಡ್ಬೋದು. ಈಗ ಸ್ಟಾಕ್ ಮಾರ್ಕೆಟ್ಗೆ ಹೊಸಬರು ಫಸ್ಟ್ ಟೈಮ್ ಇನ್ವೆಸ್ಟರ್ಸ್ ಇರ್ತಾರಲ್ಲ, ಅವರು ಇಫ್ ದೇ ವಾಂಟ್ ಟು ಮೇಕ್ ಎನ್ ಎಂಟ್ರಿ, ಸ್ಟಾಕ್ ಮಾರ್ಕೆಟ್ಲಿ ಎಂಟ್ರಿ ಆಗಬೇಕು, ನನಗೆ ಆಸೆ ಇದೆ ಅಂದರೆ ಐ ವುಡ್ ಸೇ ನಿಮಗೆ ಒಂದು 100 ರೂಪೀಸ್ ಇನ್ವೆಸ್ಟ್ ಮಾಡಬೇಕು ಅಂದರೆ ಅದರಲ್ಲಿ 1 ಪೋರ್ಷನ್ ಇನ್ವೆಸ್ಟ್ ಮಾಡಿ. ಈಗ ಬಿಕಾಸ್ ಮಾರ್ಕೆಟ್ಸ್ ಹ್ಯಾವ್ ಕರೆಕ್ಟೆಡ್ ಸಿಗ್ನಿಫಿಕೆಂಟ್ಲಿ. ಈ ಥರ ಕರೆಕ್ಷನ್ ನಾವು ಕೋವಿಡಿಂದ ನೋಡೇ ಇಲ್ಲ. ಸೊ ಈಗ ಒಂದು 25% ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡಿ. ಆಮೇಲೆ ವೆಯ್ಟ್ ಆ್ಯಂಡ್ ವಾಚ್. ಮಾರ್ಕೆಟ್ ಕನ್ಸಾಲಿಡೇಟ್ ಆದರೆ ಒಳ್ಳೆಯದು. ಈಗ ಮಾರ್ಕೆಟ್ ಅದರ್ 5% ಕೆಳಗಡೆ ಹೋದರೆ ಇನ್ನೊಂದು 25 ರೂಪೀಸ್ ಆದ್ಮೇಲೆ ಹಾಕಿ. ಸೊ ಐ ಆಮ್ ಜಸ್ಟ್ ಗಿವಿಂಗ್ 100 ರೂಪೀಸ್ ಅನ್ ಎಕ್ಸಾಂಪಲ್. ಒಬ್ಬೊಬ್ರದ್ದು ಅವರ ಪರ್ಸನಲ್ ಕೆಪಾಸಿಟಿ ಡಿಫ್ರೆಂಟ್ ಇರ್ಬೋದು. ಸೊ ಇನ್ನೊಂದು 25% ಹಾಕಿ. ಆ ಥರ ಎವ್ರಿ 5% ಕರೆಕ್ಷನ್ ಆದರೆ ಹಾಕಿ. ಬಟ್ ನನ್ನ ಪ್ರಕಾರ ನನಗೆ ಅನ್ಸುತ್ತು ವಿ ಆರ್ ಕ್ಲೋಸರ್ ಟು ದ ಬಾಟಮ್ ಅನ್ಸುತ್ತೆ. ಬಟ್ ಅಗೇನ್ ಇಟ್ ಇಸ್ ವೆರಿ ಹಾರ್ಡ್ ಟು ಪ್ರೆಡಿಕ್ಟ್ ದ ಮಾರ್ಕೆಟ್ ಟಾಪ್ಸ್ ಆ್ಯಂಡ್ ಮಾರ್ಕೆಟ್ ಬಾಟಮ್ಸ್. ಇಟ್ಸ್ ವೆರಿ ಹಾರ್ಡ್. ಬಟ್ ಈ ಲೆವೆಲ್ಸ್ನಲ್ಲಿ ವ್ಯಾಲ್ಯೂಯೇಷನ್ ಸೀಮ್ಸ್ ಮೋರ್ ಅಟ್ರಾಕ್ಟಿವ್. ಈಗ FII ಇನ್ಫ್ಲೋಸು ಸ್ವಲ್ಪ ನೋಡ್ತಾ ಇದ್ದೀವಿ. ಲಾಸ್ಟ್ ಈ ಮಂತಲ್ಲಿ ವಿ ಹ್ಯಾವ್ ಸೀನ್ ಸಮ್ FII ಇನ್ಫ್ಲೋಸ್ ವಿಚ್ ಇಸ್ ಅ ಗುಡ್ ಸೈನ್. ಸೊ ಐ ಥಿಂಕ್ ಇಟ್ ಈಸ್ ಅ ಗುಡ್ ಟೈಮ್ ಟು ಎಂಟರ್ ದ ಮಾರ್ಕೆಟ್ ಇನ್ ಫೇಸಸ್. ಸರ್, ತಾವು ಹೇಳಿದ್ರಿ FIIs ಮತ್ತೆ ಇನ್ವೆಸ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಇಂಡಿಯಾದ ಮಾರ್ಕೆಟಲ್ಲಿ ಅಂತ. ನಾವು ಇವಾಗ ಹೇಳಿದ್ರೆ ಬೇರೆ ನಿಮಗೆ ಕಂಡು ಬಂದಂಥ ಒಂದು ಪಾಸಿಟಿವ್ ಸೈನ್ಸ್ ಯಾವುದಂತ ಹೇಳ್ಬೋದಾ? ಖಂಡಿತ. ಈಗ ನಾವೆಲ್ಲ ನೋಡಿದ್ದೀವಿ, ಲಾಸ್ಟ್ ಸೆಪ್ಟೆಂಬರಿಂದ ಮಾರ್ಕೆಟ್ ಕರೆಕ್ಷನ್ ಸ್ಟಾರ್ಟ್ ಆಗಿತ್ತು. ಸೊ ಲಾಸ್ಟ್ ಇಯರ್ ಸುಮಾರು ಟೈಮಿಂದ FIIs ಇಂಡಿಯಾದಿಂದ ಸೆಲ್ ಮಾಡಿ ಹೋಗ್ತಾ ಇದ್ರು. ಇಂಡಿಯನ್ ರಿಟೇಲ್ ವಾಸ್ ವೆರಿ ಸ್ಟ್ರಾಂಗ್, ಯಾವಾಗಲೂ ಕೈ ಬಿಟ್ಟಿಲ್ಲ. ಇಂಡಿಯನ್ ರಿಟೇಲ್ ಇಸ್ ವೆರಿ ಸ್ಟ್ರಾಂಗ್, ಇವತ್ತಿಗೂ ಸ್ಟ್ರಾಂಗ್ ಇದ್ದಾರೆ. ಸೊ ದಟ್ ಈಸ್ ಅ ಗುಡ್ ಸೈನ್. ಸೆಕೆಂಡ್, FIIs ನೌ ವಿ ಹ್ಯಾವ್ ಸೀನ್ ಲೇಟ್ಲಿ ದಟ್ ದೇ ಮತ್ತೆ ಮಾರ್ಕೆಟ್ಗೆ ವಾಪಸ್ ಬರ್ತಾ ಇದ್ದಾರೆ. ದೇ ಸ್ಟಾರ್ಟೆಡ್ ಟು ಬೈ. ದಟ್ ಈಸ್ ಅ ಗುಡ್ ಸೈನ್. ಆ್ಯಂಡ್ RBIಯು ಪಾಲಿಸಿ ಪರವಾಗಿ ತುಂಬ ಒಳ್ಳೆ ಡಿಸಿಷನ್ಸ್ ತಗೋತಾ ಇದ್ದಾರೆ. ದೇ ಹ್ಯಾವ್ ಆ್ಯಕ್ಚುಲಿ ಇನ್ಫ್ಯೂಸ್ ಲಾಟ್ ಆಫ್ ಲಿಕ್ವಿಡಿಟಿ ಇನ್ ಟು ದ ಮಾರ್ಕೆಟ್. ಆ ಲಿಕ್ವಿಡಿಟಿಯಿಂದ ಬ್ಯಾಂಕ್ಸ್ಗೆ ಅನುಕೂಲ ಆಗುತ್ತೆ, ಅವ್ರ ಲೋನ್ ಕ್ರೆಡಿಟ್ ಎಕ್ಸ್ಟೆಂಡ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ದೇರ್ ವಿಲ್ ಬಿ ಮಚ್ ಮೋರ್ ಮನಿ ಅವೈಲೇಬಲ್ ಇನ್ ದ ಮಾರ್ಕೆಟ್ ಫಾರ್ ಪೀಪಲ್ ಟು ಬೈ ಸ್ಟಾಕ್ಸ್ ಆ್ಯಂಡ್ ಆಲ್ ದ್ಯಾಟ್. ಸೊ ಲಿಕ್ವಿಡಿಟಿ ಈಸ್ ಆಗುತ್ತೆ. ದಟ್ ಈಸ್ ಒನ್ ವೆರಿ ಗುಡ್ ಥಿಂಗ್. ಈಗ RBIದು ಎಕ್ಸ್ಪೆಕ್ಟೇಷನ್ಸ್ ಏನಿದ್ರೆ ಅಂದರೆ ನೆಕ್ಸ್ಟ್ ಮೀಟಿಂಗಲ್ಲಿ ಇಂಟ್ರೆಸ್ಟ್ ರೇಟು ಕಡಿಮೆ ಮಾಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದು ಆದರೆ ಅದು ಅನುಕೂಲ ಆಗುತ್ತೆ. ಸೊ ಈ ಥರ ಲಾಟ್ ಆಫ್ ಫ್ಯಾಕ್ಟರ್ಸ್ ಆರ್ ಲುಕಿಂಗ್ ಗುಡ್ ಫಾರ್ ಇಂಡಿಯಾ. ಅಂಡ್ ಅರ್ನಿಂಗ್ಸು ನೋಡಿದ್ರೆ ಲಾಸ್ಟ್ ಇಯರ್ ಸೆಕೆಂಡ್ ಹಾಫಲ್ಲಿ ಹೇಗಿತ್ತು ಅದಕ್ಕಿಂತ ಅರ್ನಿಂಗ್ಸ್ ಹ್ಯಾವ್ ಬಾಟಮ್ಡ್ ಔಟ್ ಅಂತ ಒಂದು ಒಂದೊಂದು ಅನಿಸ್ತಾ ಇದೆ. ಅರ್ನಿಂಗ್ಸ್ ಎಲ್ಲ ಬಾಟಮ್ ಔಟ್ ಆಗಿದೆ ಅಂತ. ಈ ಇಯರ್ ಫಸ್ಟ್ ಕ್ವಾರ್ಟರ್ GST ಕಲೆಕ್ಷನ್ಸು ಚೆನ್ನಾಗಿ ಆಗ್ತಾ ಇದೆ. ಸೊ ಲಾಟ್ ಆಫ್ ಫ್ಯಾಕ್ಟರ್ಸ್ ಆರ್ ಲುಕ್ ವೆರಿ ಪಾಸಿಟಿವ್ ಫಾರ್ ಇಂಡಿಯಾ. ಅಗೇನ್ ಬಿಕಾಸ್ ಆಫ್ ಜಿಯೋಪೊಲಿಟಿಕಲ್ ಸಿಚುವೇಶನ್ಸು ನಮ್ಗೆ ಏನಾಗುತ್ತೆ ಗೊತ್ತಿಲ್ಲ. ದ ಬಿಗ್ ಥಿಂಗ್ ಇಸ್ ಈಗ April 2 ಲಿಬರೇಷನ್ ಡೇ ಅಮೆರಿಕಾದಲ್ಲಿ ಟ್ರಂಪ್ ಅವರು ರೆಸಿಪ್ರೋಕಲ್ ಟ್ಯಾರಿಫ್ಸ್ ಎಲ್ಲ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತು.
ಅದು ಹೇಗೆ ಆಗುತ್ತೆ, ಹೌ ದ ಮಾರ್ಕೆಟ್ಸ್ ವಿಲ್ ರಿಯಾಕ್ಟ್, ವಿ ಹ್ಯಾವ್ ಟು ಆ್ಯಕ್ಚುಲಿ ಸಿ ವೇಟ್ ಆ್ಯಂಡ್ ವಾಚ್. ಮುಂಚೆ ಗೆಸ್ ಮಾಡೋಕ್ಕಾಗಲ್ಲ ಅದು. ಓಕೆ ಸರ್, ತಾವು ಹೇಳಿದ್ರಿ ಈಗ ಸಾಕಷ್ಟು ಒಂದು ಒಳ್ಳೆಯ ಒಂದು ಬೆಳವಣಿಗೆಗಳು ಕಂಡು ಬರ್ತಾ ಇದೆ ಮಾರ್ಕೆಟಲ್ಲಿ. ಮುಖ್ಯವಾಗಿ FIIಗಳು ಮತ್ತೆ ರಿಟರ್ನ್ ಆಗ್ತಾ ಇರುವಂಥದ್ದು ಇರ್ಬೋದು, ಅಥವಾ ಇಂಡಿಯನ್ ಕಾರ್ಪೊರೇಟ್ ಸೆಕ್ಟರ್ನ ಒಂದು ರಿಸಲ್ಟ್ ಚೆನ್ನಾಗಿ ಬರುವಂಥ ನಿರೀಕ್ಷೆ ಇರ್ಬೋದು, RBI ಬಡ್ಡಿ ದರವನ್ನು ಕಡಿಮೆ ಮಾಡುವಂಥ ಸಾಧ್ಯತೆ ಇರುವಂಥದ್ದು, ಈ ಎಲ್ಲ ಒಂದು 4-6 ಬೆಳವಣಿಗೆಗಳಿದ್ದರೂ ಕೂಡ ಗ್ಲೋಬಲ್ ಫಿನಾಮಿನಾ ಬಗ್ಗೆ ನೋಡೋದಿದ್ರೆ ಒಂದು ಸ್ವಲ್ಪ ಒಂದು ಮಂದಗತಿಯಲ್ಲಿ ಇರುವಂಥದ್ದು ಇರ್ಬೋದು, ಅಥವಾ ಏನಾಗುತ್ತೆ ಒಂದು ಅನ್ಸರ್ಟನಿಟಿ ಇದೆ, ಅದು ನಾವೆಲ್ಲರೂ ಕೂಡ ಒಪ್ಕೊಳ್ಳುವಂಥದ್ದೇ. ಸೊ ಇಂಥ ಒಂದು ಅನ್ಸರ್ಟನಿಟಿ ಟೈಮಲ್ಲಿ ಹೊಸದಾಗಿ ಮಾರ್ಕೆಟಿಗೆ ಎಂಟ್ರಿ ಆಗುವಂಥವರು ಒಂದು ಸ್ಟಾಕನ್ನು ಪಿಕ್ ಮಾಡುವಂಥ ಸಂದರ್ಭದಲ್ಲಿ ಯಾವೆಲ್ಲ ಒಂದು ಅಂಶಗಳನ್ನು, ಇಂಪಾರ್ಟೆನ್ಸ್ ಥಿಂಗ್ಸನ್ನು ಗಮನಿಸಬೇಕಾಗತ್ತೆ ಅಂತ ತಾವು ಹೇಳ್ತೀರಿ? ಸೊ ಒಳ್ಳೆ ಕ್ವೆಶನ್. ಅದು ಎಲ್ಲರಿಗೂ ಅದೊಂದು ಕ್ವೆಶನ್ ಇರುತ್ತೆ, ಯಾವ ಥರ ಸ್ಟಾಕ್ ಪಿಕ್ ಮಾಡಬೇಕು ಅಂತ. ನೀವು ಹೇಳಿದಂಗೆ ಅನ್ಸರ್ಟಿನಿಟಿ ಇದೆ. ಅನ್ಸರ್ಟಿನಿಟಿ ಇನ್ನೂ ಸ್ವಲ್ಪ ಟೈಮು ಇರ್ಬೋದು. ಬಿಕಾಸ್ ಟ್ರಂಪ್ ಅವರು ನಾವೆಲ್ಲ ನೋಡಿದ್ದೀವಿ, ತುಂಬ ವೋಲಟೈಲ್, ಅವ್ರ ಕಾಮೆಂಟ್ಸ್ ಎಲ್ಲ ದಿನಕ್ಕೆ ಚೇಂಜ್ ಆಗ್ತಾ ಇರುತ್ತೆ. ಅಂಡ್ ದೆನ್ ಅಮೇರಿಕಾ ಅಂತಾರಲ್ಲ, ವೆನ್ ಅಮೇರಿಕಾ ಸ್ನೀಸಸ್ ಎವ್ರಿಬಡಿ ಎಲ್ಸ್ ವಿಲ್ ಕ್ಯಾಚ್ ಕೋಲ್ಡ್ ಅಂತ. ಆ ಥರ ಈಗ ಅಮೇರಿಕಾದಲ್ಲಿ ದೇರ್ ಆರ್ ಟಾಕ್ಸ್ ಆಫ್ ಎಕನಾಮಿಕ್ ರಿಸೆಷನ್ ಬರ್ಬೋದು ಅಂತ ಟಾಕ್ಸ್ ಇದೆ. ಸೊ ಈಗ ಅಮೆರಿಕಾಗೆ ಎಕನಾಮಿಕ್ ರಿಸೆಷನ್ ಬಂದರೆ ಇಂಡಿಯಾಗೂ ಎಫೆಕ್ಟ್ ಆಗ್ಬೋದು ಖಂಡಿತ. ವಿ ಆರ್ ನಾಟ್ ಇಮ್ಯೂನ್ ಟು ದ್ಯಾಟ್. ಸೊ ದ ಸಿವಿಯಾರಿಟಿ ಹ್ಯಾಸ್ ಟು ಬಿ ಸೀನ್. ಬಟ್ ಹಾಗೆ ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಏನಂತ ಇದ್ದಾರೆ ಅಂದರೆ, ಇಂಡಿಯನ್ ಸಿವಿಯಾರಿಟಿ ಅಷ್ಟು ಇರಲ್ಲ, ಡೆವಲಪಿಂಗ್ ಎಮರ್ಜಿಂಗ್ ಮಾರ್ಕೆಟ್ಸಲ್ಲಿ ಇಂಡಿಯಾ ಮೈಟ್ ಡೂ ಗುಡ್ ಅಂತ ಇದ್ದಾರೆ. ಈಗ ಈ ಟೈಮ್ನಲ್ಲಿ ವಾಲಿಟಿಲ್ ತುಂಬ ಇದೆ. ಸೊ ಸೇಫ್ಟಿಯಾಗಿ ಈಗ ಹೊಸಬ್ರು ಇನ್ವೆಸ್ಟ್ ಮಾಡಬೇಕು ಅಂದರೆ I would say it's better to stick with ETFs, index-based ones, than individual stocks. Because individual stocks will tend to be more volatile. ಈ ಇಂಡಿವಿಜುವಲ್ ಸ್ಟಾಕ್ಸ್ ಇಲ್ಲ, ನಮಗೆ ಇಂಡೆಕ್ಸ್ ಬೇಡ, ಸ್ಟಾಕ್ಸೇ ಹಾಕ್ತೀವಿ ಅನ್ನಂತ ಇದ್ದರೆ ಒಂದು ದೆನ್ ಆವಾಗ ಪಿಕ್ ಸೇಫ್ ಪರ್ಫಾರ್ಮಿಂಗ್ ಸ್ಟಾಕ್ಸ್. ಈ ಸ್ಟಾಕ್ಗೆ ನೋಡಿ ಸ್ಟಾಕ್ ರೆವೆನ್ಯೂಸ್ ಹೇಗಿದೆ ಲಾಸ್ಟ್ ಫ್ಯೂ ಕ್ವಾರ್ಟರ್ಸು. ಈಗ ನಾವು ಹೇಳಿದ್ದೀವಿ ಲಾಸ್ಟ್ ಇಯರು ಸ್ವಲ್ಪ ರೆವೆನ್ಯೂಸ್ ಎಲ್ಲ ಅರ್ನಿಂಗ್ಸ್ ಎಲ್ಲ ಕಡಿಮೆ ಆಯಿತು, ಈಗ ಸ್ವಲ್ಪ ಬಾಟಮ್ ಔಟ್ ಆಗಿದೆ ಅಂತ. ಅದು ನೀವು ಇಂಟರ್ನೆಟ್ಟಲ್ಲಿ ಸುಮಾರು ನಿಮಗೆ ವೆಬ್ಸೈಟ್ಸ್ ಎಲ್ಲ ಇದೆ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ದ ಇಂಡಿವಿಜುವಲ್ಸ್ ಕಂಪನೀಸ್ ಸ್ಟಾಕ್ಸ್ ಎಲ್ಲ ನೋಡಿಬಿಟ್ಟು ಅದು ಅರ್ನಿಂಗ್ಸ್ ಔಟ್ಲುಕ್ ಹೇಗಿದೆ, ಪ್ರಾಫಿಟಬಿಲಿಟಿ ಹೇಗಿದೆ, ಅವರು ಡೆಟ್ಸ್ ಎಲ್ಲ ತುಂಬ ಡೆಟ್ ತಗೋತಾ ಇದ್ದಾರಾ, ಆ ಡೆಟ್ ಎಲ್ಲ ರೀಸ್ಟ್ರಕ್ಚರ್ ಮಾಡ್ತಾ ಇದ್ದಾರಾ, ಕಡಿಮೆ ಮಾಡ್ತಾ ಇದ್ದಾರಾ, ಅವ್ರ ಕಂಪನೀಸ್ ಎಕ್ಸ್ಪ್ಯಾನ್ಷನ್ ಪಾತ್ನಲ್ಲಿ ಇದೆಯಾ. ಈಗ ಎಕ್ಸ್ಪ್ಯಾನ್ಷನ್ ಮಾಡಿದರೆ ಆರ್ ದೇ ಯೂಸಿಂಗ್ ದರ್ ಓನ್ ಕಂಪನಿ ಮನಿ ಥ್ರೂ ಇಂಟರ್ನಲ್ ಅಕ್ರೂವಲ್ಸಿಂದ ಅವ್ರು ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ದಾರಾ. ಆ ಥರ ಮಾಡೋ ಕಂಪನೀಸ್ ಎಲ್ಲ ದೇ ಹ್ಯಾವ್ ಮಚ್ ಮೋರ್ ಸ್ಟೆಬಿಲಿಟಿ. ಅವ್ರ ಆರ್ಡರ್ ಬುಕ್ ಹೇಗಿದೆ ಅಂತ ನೋಡಿ. ಈಗ ಇನ್ನೊಂದು ಒನ್ ಮೋರ್ ಗುಡ್ ಥಿಂಗ್ ಈಸ್, ಇನ್ ಟರ್ಮ್ಸ್ ಲೈಕ್ ದಿಸ್ ನಾವೇನು ಮಾಡಬೇಕಂದ್ರೆ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಎಲ್ಲಿ ಹೋಗ್ತದೆ ಅಂತ ನೋಡಬೇಕು. ಗೌರ್ಮೆಂಟ್ ಯಾವ ಸೆಕ್ಟರ್ಸ್ನ ಪ್ರಮೋಟ್ ಮಾಡ್ತಾರೆ ಅಂತ ನೋಡಬೇಕು. ಈಗ ಇತ್ತೀಚೆಗೆ ನ್ಯೂಸ್ ಪೇಪರಲ್ಲಿ ಬಂತು, ಗೌರ್ಮೆಂಟ್ PLI ಎಲೆಕ್ಟ್ರಾನಿಕ್ಸ್ ಸೆಕ್ಟರ್ ಇಂಡಸ್ಟ್ರಿನಲ್ಲಿ ತುಂಬ ಮಾಡಬೇಕು ಅಂತ ಆಸೆ ಇದೆ ಅಂತ. ಆ ಸೆಕ್ಟರಲ್ಲಿ ಇಂಡಿವಿಜುವಲ್ ಸ್ಟಾಕ್ಸ್ ನೋಡಿ, ಯಾವ್ಯಾವ ಈ ಕಂಪನೀಸು ಈ ಗೌರ್ಮೆಂಟ್ PLI ಇಂದ ಬೆನಿಫಿಟ್ ಆಗುತ್ತೆ ಅಂತ ನೋಡಿ. ಗೌರ್ಮೆಂಟ್ ಡಿಫೆನ್ಸ್ ಸ್ಪೆಂಡಿಂಗು ತುಂಬ ಇದೆ, ನಮಗೆಲ್ಲರಿಗೂ ಗೊತ್ತು. ಇಂಡಿಯಾ ವಾಂಟ್ಸ್ ಟು ಎಕ್ಸ್ಪೋರ್ಟ್ ಡಿಫೆನ್ಸ್ ಎಕ್ವಿಪ್ಮೆಂಟು. ಆ ಥರ ಇರುವಾಗ ಆ ಡಿಫೆನ್ಸ್ ಕಂಪನಿನಲ್ಲಿ ಯಾವ್ಯಾವ ಕಂಪನೀಸ್ ವಿಲ್ ಸ್ಟ್ಯಾಂಡ್ ಟು ಬೆನಿಫಿಟ್ ಅದನ್ನು ನೋಡಿ. ಯಾವ ಕಂಪ್ನೀಸ್ಗೆ, ಹೊಸ ಕಂಪ್ನೀಸ್ಗೆ ಆರ್ಡರ್ಸ್ ಎಲ್ಲ ತುಂಬ ಬರ್ತಾ ಇದೆ, ಗೌರ್ಮೆಂಟಿಂದ ಬರ್ತಾ ಇದೆ, ಅವ್ರ ಔಟ್ಸೈಡ್ ಕಂಟ್ರೀಸಿಂದ ಬರ್ತಾ ಇದೆ ಅಂತ ನೋಡಿ. ಅದೆಲ್ಲ ನೋಡಿಬಿಟ್ಟು ಆರ್ಡರ್ ಬುಕ್ ನೋಡಿ, ಅವ್ರ ಎಕ್ಸಿಕ್ಯೂಷನ್ ನೋಡಿ, ಅವ್ರ ಪ್ರಾಫಿಟಬಿಲಿಟಿ ನೋಡಿ, ನಿಮಗೆ ಒಂದು ಐಡಿಯಾ ಬರುತ್ತೆ ದಟ್ ಈ ಕಂಪನಿಗೆ ನೆಕ್ಸ್ಟ್ 3 to 5 yearsಗೆ ತುಂಬ ಚೆನ್ನಾಗಿ ಫ್ಯೂಚರ್ ಇದೆ ಅಂತ. ಅದರಲ್ಲಿ ಸ್ಟಾರ್ಟ್ ಇನ್ವೆಸ್ಟಿಂಗ್ ಇನ್ ಸ್ಮಾಲ್ ಫೇಸಸ್. ಓಕೆ. ಸೊ ಈಗ ಇನ್ನೊಂದು ಪ್ರಶ್ನೆ ಅಂದರೆ, ಈಗ ಸ್ಮಾಲ್ ಕ್ಯಾಪ್ ಇರ್ಬೋದು, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಇರುವಂಥದ್ದು, ಮುಖ್ಯವಾಗಿ ಈ 3 ಸೆಗ್ಮೆಂಟ್ಗಳ ಪೈಕಿ ನೋಡಿದ್ರೆ ನಿಮ್ಮ ಪ್ರಕಾರ ಯಾವುದರಲ್ಲಿ ಎಷ್ಟು ಪರ್ಸೆಂಟೇಜ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಅನಿಸುತ್ತೆ ಈಗಿನ ಒಂದು ಪ್ರಸಕ್ತ ಒಂದು ಮಾರುಕಟ್ಟೆಯ ಸಿಚುವೇಶನ್ ನೋಡಿದ್ರೆ? ಕರೆಕ್ಟು. ಈಗ ಇಂಡಿಯನ್ ಮಾರ್ಕೆಟ್ ಪ್ರಕಾರ ಈಗ ಏನಂತಾರೆ ಅಂದರೆ, ಈ ಎನಿ ಕಂಪನಿ ಸೈಜ್ ಲೆಸ್ ದೆನ್ 5,000 crores ಇದ್ದರೆ ಒಂದು ಸ್ಮಾಲ್ ಕ್ಯಾಪ್ ಡಿಸಿಗ್ನೇಷನ್ ಕೊಟ್ಟಿದ್ದಾರೆ. ಅದಕ್ಕೆ 5,000 to 20,000ಗೆ ಮಿಡ್ ಕ್ಯಾಪ್ ಅಂತ ಕೊಟ್ಟಿದ್ದಾರೆ. ಎನಿಥಿಂಗ್ ಮೋರ್ ದೆನ್ 20,000 ಇಸ್ ಅ ಲಾರ್ಜ್ ಕ್ಯಾಪ್. ಸೊ ಇದರಲ್ಲಿ ETFs ಸುಮಾರು ಇದೆ, ಲೈಕ್ ಫಂಡ್ಸ್ ಎಲ್ಲ ಇದೆ, ವಿಚ್ ಆ್ಯಕ್ಚುಲಿ ಹ್ಯಾವ್ ಎ ಮಿಕ್ಸ್ಡ್ ಕ್ಯಾಪ್, ಕಾಂಬಿನೇಷನ್ ಆಫ್ ಸ್ಮಾಲ್ ಕ್ಯಾಪು, ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪ್ ಎಲ್ಲ ಇದೆ. ನನ್ನ ಪ್ರಕಾರ ಕೇಳಿದರೆ ಒಂದು ಬ್ಯಾಲೆನ್ಸ್ಡ್ ಪೋರ್ಟ್ಫೋಲಿಯೋ ಇದ್ದರೆ ಅಟ್ಲೀಸ್ಟ್ ಒಂದು 50 to 60% ಲಾರ್ಜ್ ಕ್ಯಾಪಲ್ಲಿ ಇರಲಿ. ಓಕೆ, ಆಮೇಲೆ ಒಂದು 60% ಹೋದರೆ ಇನ್ನೊಂದು 25% ದೇ ಕ್ಯಾನ್ ಪುಟ್ ಇಟ್ ಇನ್ ಮಿಡ್ ಕ್ಯಾಪ್, ದ ರೆಸ್ಟ್ ಆಫ್ ದಮ್ ದೇ ಕ್ಯಾನ್ ಪುಟ್ ಇನ್ ಸ್ಮಾಲ್ ಕ್ಯಾಪ್. ಸೊ ದಟ್ ವೇ ಇಟ್ಸ್ ಬ್ಯಾಲೆನ್ಸ್ಡ್ ಫಂಡ್. ನೀವು ಯು ಕ್ಯಾನ್ ಟೇಕ್ ಅಡ್ವಾಂಟೇಜ್ ಆಫ್ ದ ಗ್ರೋತ್ ಆಸ್ಪೆಕ್ಟ್ ಇನ್ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್,
ಆ್ಯಂಡ್ ಯು ಹ್ಯಾವ್ ದ ಸ್ಟೆಬಿಲಿಟಿ ಇನ್ ದ ಪೋರ್ಟ್ಫೋಲಿಯೋ ಬಿಕಾಸ್ ಆಫ್ ದ ಲಾರ್ಜ್ ಕ್ಯಾಪ್. ಸೊ ಮಾರ್ಕೆಟ್ ತುಂಬ ವೊಲಟೈಲ್ ಆಗಿದ್ದರೆ ನಿಮ್ಮ ಪೋರ್ಟ್ಫೋಲಿಯೋ ಬ್ಯಾಲೆನ್ಸ್ ಆಗಿರುತ್ತೆ. ಸರ್, ಹಾಗಿದ್ರೆ ಇವಾಗ ಬಹಳ ಮಂದಿಗೆ ಒಂದು ಪ್ರಶ್ನೆ ಇರುತ್ತೆ, ಈಗ ಟ್ರೇಡಿಂಗ್ ಮಾಡಬೇಕಾ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅನ್ನುವಂಥದ್ದು. ಈಗ ಒಂದು ಮಾರುಕಟ್ಟೆ ಪರಿಸ್ಥಿತಿಯನ್ನು ನೋಡಿದ್ರೆ ನಿಮಗೆ ಯಾವುದು ಒಳ್ಳೆಯದು ಅಂತ ಅನಿಸುತ್ತೆ? ಒಳ್ಳೆಯದು ಅನ್ನೋದು ಡಿಪೆಂಡ್ಸ್ ಆನ್ ಯುವರ್ ಇಂಡಿವಿಜುವಲ್ ಸ್ಟೈಲ್ ಆ್ಯಂಡ್ ಪರ್ಸನಾಲಿಟಿ. ಓಕೆ. ಬಟ್ ನನ್ನ ಪ್ರಕಾರ ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಇನ್ವೆಸ್ಟ್ಮೆಂಟ್ ಬಿಕಾಸ್ ಮೈ ಹೊರೈಸನ್ ಇಸ್ ಲಾಂಗ್ ಟರ್ಮ್. ನಾನು ಸ್ಟಾಕ್ ಮಾರ್ಕೆಟಲ್ಲಿ ಐ ಆಮ್ ನಾಟ್ ಲುಕಿಂಗ್ ಫಾರ್ ಒಂದು ಇನ್ಸ್ಟೆಂಟ್ ಗ್ರ್ಯಾಟಿಫಿಕೇಷನ್. ನನಗೆ ಇವತ್ತು ಹಣ ಹಾಕಿದರೆ ಬೆಳಗ್ಗೆ ಹಾಕಿದರೆ ಸಂಜೆ ತನಕ ಬರಬೇಕು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇಲ್ಲ. ನಾನೇನು ಯೋಚನೆ ಮಾಡ್ತೀನಿ ಅಂದರೆ, ನಾನು ಇವತ್ತು ಹಾಕಿದರೆ ನೆಕ್ಸ್ಟ್ 10 ಇಯರ್ಸು 20 ಇಯರ್ಸು 30 ಇಯರ್ಸು ನಾವು ಇರೋ ತನಕ, ನಾನು ನನ್ನ ಹೆಂಡತಿ ಇರೋ ತನಕ ಎಂಜಾಯ್ ಮಾಡಿ ಆಮೇಲೆ ಮಕ್ಕಳಿಗೆ ಬಿಟ್ಟು ಹೋಗೋದು ಅಂತ ಅವ್ರಿಗೆ. ಸೊ ಮೈ ಹೊರೈಸನ್ ಇಸ್ ಲಾಂಗ್ ಟರ್ಮ್. ಸೊ ಅದರಿಂದ ಇನ್ವೆಸ್ಟ್ಮೆಂಟಿಂದ ಐ ಡೋಂಟ್ ಸಿ ಮಚ್ ರಿಸ್ಕ್ಸ್ as long as you invest on ಸೇಫ್ ಕಂಪ್ನೀಸ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಅನಲೈಸ್ ಮಾಡಿ ಹಾಕಿದರೆ ರಿಸ್ಕ್ ಇಲ್ಲ. ಗ್ರೋತ್ ಮೈಟ್ ಡಿಫರ್. ಸಮ್ ಕಂಪನೀಸ್ ವಿಲ್ ಆಫರ್ ಮೋರ್ ಗ್ರೋತ್, ಸಮ್ ವಿಲ್ ಆಫರ್ ಲೆಸ್ ಗ್ರೋತ್. ಅದರಲ್ಲಿ ನೀವು ಯು ಕ್ಯಾನ್ ಡೂ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಎಲ್ಲ ಪೋರ್ಟ್ಫೋಲಿಯೋ ಅಲೋಕೇಶನ್ಸ್ ಎಲ್ಲ ಮಾಡ್ಬೋದು. ಟ್ರೇಡಿಂಗ್ನಲ್ಲಿ ಏನಂದರೆ ಇಟ್ಸ್ ವೆರಿ ಚಾಲೆಂಜಿಂಗ್. ನಾವು ಇತ್ತೀಚೆಗೆ ಸೇಬಿದು ಒಂದು ರಿಪೋರ್ಟು ಬಂತು, more than 93% of the traders have lost money in trading anta in F&O ನಲ್ಲಿ, futures and options. ಅದು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಸಮ್ಟೈಮ್ಸ್ ಇಟ್ ಬಿಕಮ್ಸ್ ವೆರಿ ಸ್ಪೆಕ್ಯುಲೇಟಿವ್. ಟ್ರೇಡಿಂಗ್ ಮಾಡೋಕ್ಕೆ ಒಂದು ಪರ್ಸ್ನಾಲಿಟಿಗೆ ಒಂದು ಒಳ್ಳೆ ಡಿಸಿಪ್ಲಿನ್ ಇರಬೇಕು, ಒಂದು ಕಮಿಟ್ಮೆಂಟ್ ಇರಬೇಕು, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಮಾರ್ಕೆಟ್ಸ್ ಇರಬೇಕು, ದ ಚಾರ್ಟ್ಸ್ ಎಲ್ಲ ಇರಬೇಕು. ಆ್ಯಂಡ್ ಲಾಟ್ ಆಫ್ ರಿಟೇಲ್ ಪೀಪಲ್ ದೇ ಡೋಂಟ್ ಹ್ಯಾವ್ ದ್ಯಾಟ್. ದೇ ಆಲ್ ಗೋ ಅಂದರೆ ಟ್ರೇಡಿಂಗ್ ಮಾಡೋ ರಿಟೇಲ್ಸ್ ಎಲ್ಲ ಬಂದು ಬೇಗ ಗೆಟ್ ರಿಚ್ ಕ್ವಿಕ್ ಸ್ಕೀಮ್ನಲ್ಲಿ ಬರ್ತಾರೆ. ಅವರು ಬೇಗ ದುಡ್ಡು ಮಾಡೋಣ ಅಂತ ಬರ್ತಾರೆ. ಒಂದು ಗ್ರೀಡ್ ಫ್ಯಾಕ್ಟರ್ ಇರುತ್ತೆ. ಸೊ ಅವ್ರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಮಾರ್ಕೆಟ್ಸ್ ಇರಲ್ಲ, ಟೈಮಿಂಗ್ ಇರಲ್ಲ. ಸಮ್ಟೈಮ್ಸ್ ಏನಾಗುತ್ತೆ, ಅವ್ರಿಗೆ ಒಂದು ರಿವೆಂಜ್ ಟ್ರೇಡಿಂಗ್ ಮಾಡ್ತಾರೆ. ಇವತ್ತು ಒಂದು 10 ರೂಪೀಸ್ ಲಾಸ್ ಆಗಿದ್ರೆ ನಾಳೆ ಬಂದು ಎನಿವೇ ಆ 10 ರೂಪೀಸು ಬರಬೇಕು, ಇನ್ನೂ 10 ರೂಪೀಸ್ ಪ್ರಾಫಿಟು ಬರಬೇಕು ಅಂತ ಬರ್ತಾರೆ, 40 ರೂಪೀಸ್ ಕಳ್ಕೊತಾರೆ. ಸೊ ಆ ರಿವೆಂಜ್ ಆ್ಯಟಿಟ್ಯೂಡ್ ಬರ್ತಾರೆ. ಅದಕ್ಕೋಸ್ಕರ ಐ ವುಡ್ ಪರ್ಸನಲಿ ಅಡ್ವೈಸ್ ಅಂಡ್ ಸಜೆಸ್ಟ್ ಟ್ರೇಡಿಂಗ್ ಅವಾಯ್ಡ್ ಮಾಡಿ. ಐ ಮೀನ್ ದೇರ್ ಆರ್ ಎಕ್ಸ್ಪರ್ಟ್ ಟ್ರೇಡರ್ಸ್ ಹೂ ಡೂ ಇಟ್ ಫುಲ್ ಟೈಮ್ ಆಗಿ ಅವ್ರು ಯಾವಾಗಲೂ ಇದೇ ಮಾಡ್ತಾರೆ. ಅವ್ರಿಗೂ ಎವ್ರಿ ಟ್ರೇಡರ್, ದೇರ್ ಈಸ್ ನೋ ಟ್ರೇಡರ್ ಆನ್ ಅರ್ತ್ ಹೂ ಕ್ಯಾನ್ ಸೇ ನಮಗೆ ಎಲ್ಲ ಟ್ರೇಡ್ಸ್ ಪ್ರಾಫಿಟ್ ಬಂದಿದೆ ಅಂತ. ಸಮ್ಟೈಮ್ಸ್ ದೇರ್ ಆರ್ ಮೆನಿ ಮಂತ್ಸ್ ದಟ್ ಅವ್ರಿಗೆ ಲಾಸು ಆಗುತ್ತೆ. ಬಟ್ ಇವೆಂಚುಲಿ ಒಂದು ಇಯರ್ಲಿ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ದ ಎಕ್ಸ್ಪರ್ಟ್ ಟ್ರೇಡರ್ಸ್ ದೇ ಮೇಕ್ ಮನಿ. ರಿಟೇಲ್ ಟ್ರೇಡರ್ಸ್ ದೇ ಆಲ್ವೇಸ್ ಲೂಸ್ ಮನಿ. ಸೊ ನೀವು ಅದು ಡಿಫೆಂಡ್ ಮಾಡ್ಕೋಬೇಕು. ಆ್ಯಂಡ್ ಎಸ್ಪೆಷಲಿ ನಿಮಗೆ ಒಂದು ಫುಲ್ ಟೈಮ್ ಜಾಬ್ ಇದ್ದರೆ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಆಪ್ಷನ್. ಸೊ ಆರಾಮಾಗಿ ಇನ್ವೆಸ್ಟ್ ಮಾಡಿ ನೀವು. ಇಫ್ ಯು ಕೆನಾಟ್ ಡೂ ರಿಸರ್ಚ್ ಆನ್ ಇಂಡಿವಿಜುವಲ್ ಸ್ಟಾಕ್ಸು, ಮ್ಯೂಚುವಲ್ ಫಂಡ್ಗೆ ಹಾಕಿ. ದೇರ್ ಆರ್ ಎಕ್ಸ್ಪರ್ಟ್ ಫಂಡ್ ಮ್ಯಾನೇಜರ್ಸ್ ಹೂ ವಿಲ್ ಮ್ಯಾನೇಜ್ ದ ಫಂಡ್ಸ್ ಫಾರ್ ಯು. ಸೊ ಯು ಕ್ಯಾನ್ ಕಂಟಿನ್ಯೂ. ನಿಮ್ಮ ಜಾಬು ನೀವು ಬಿಡೋಂಗಿಲ್ಲ, ನಿಮ್ಮ ಮನಿನೂ ವಿಲ್ ಕೀಪ್ ಆನ್ ಗ್ರೋಯಿಂಗ್. ಸೊ ಅದು ಟ್ರೇಡಿಂಗ್ ಇಸ್ ಎ ವೆರಿ ರಿಸ್ಕಿ ಪ್ರೊಪೊಸಿಷನ್. ಸ್ವಲ್ಪ ತುಂಬ ಚೆನ್ನಾಗಿ ಬಿಫೋರ್ ಯು ಎಂಟರ್ ಟ್ರೇಡಿಂಗ್ ಯೋಚನೆ ಮಾಡಿಬಿಟ್ಟು ಟ್ರೇಡಿಂಗ್ ಮಾಡಬೇಕು. ದ ರಿಸ್ಕ್ ಈಸ್ ಅಂತಾರಲ್ಲ, ದ ಬಿಗ್ಗೆಸ್ಟ್ ರಿಸ್ಕ್ ಈಸ್ ದ ಥಿಂಗ್ ಆಫ್ ನಾಟ್ ನೋಯಿಂಗ್. ನಿಮಗೆ ಏನು ಗೊತ್ತಿಲ್ವೋ ಅದು ಮಾಡಬಾರ್ದು ಅಂತ. ಸೊ ಹಾಗಾದರೆ ಗೊತ್ತಿಲ್ಲದೆ ಟ್ರೇಡಿಂಗಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಸೇಫಾಗಿ ಮತ್ತು ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದೇ ಬೆಟರ್ ಅಂತ ತಾವು ಹೇಳ್ತೀರಿ? 100%. ಓಕೆ. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಸ್ಟಾಕ್ ಮಾರ್ಕೆಟಲ್ಲಿ ಏನು ಮಾಡಬೇಕು ಇವಾಗ ಮಾರುಕಟ್ಟೆ ಕ್ರ್ಯಾಶ್ ಆಗಿರುವಂಥ ಸಂದರ್ಭದಲ್ಲಿ, ಮತ್ತು ಬಿಗಿನರ್ಸ್ ಯಾವ ರೀತಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅದರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.